ಈಗಿನ ಏನು ಮಹಿಳೆಯರಲ್ಲಿ ಅಥವಾ ಹೆಣ್ಮಕ್ಳಲ್ಲಿ ಈ PCOS PCOD ತುಂಬಾ ಕಾಮನ್ ಆಗಿದೆ. ಹೌದು ಸೊ ಹೌದು ಬಿಫೋರ್ ಮ್ಯಾರೇಜ್ PCOD ಸ್ಟಾರ್ಟ್ ಆಗಿರೋ ವುಮೆನ್ ವರಿ ಮಾಡೋ ಅವಶ್ಯಕತೆ ಇದೆಯಾ? ಅಂದ್ರೆ ಮುಂದೆ ಫರ್ಟಿಲಿಟಿ ಬಗ್ಗೆ ಚಿಂತೆ ಮಾಡಬೇಕಾಗತ್ತಾ ಅಂತ? PCOS ಅನ್ನೋದು ಇಟ್ ಎಫೆಕ್ಟ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದ ಬಾಡಿ ಅಂತಂದರೆ PCOS ಅಲ್ಲಿ ಏನಾಗ್ತದೆ ಅಂದರೆ ಫರ್ಟಿಲಿಟಿ ಇಸ್ ಜಸ್ಟ್ ಅ ಸ್ಮಾಲ್ ಪಾರ್ಟ್. ಓಕೆ, PCOS ಹೆಂಗಸರಿಗೆ BP, ಶುಗರು, ಆಮೇಲೆ ಹಾರ್ಟ್ ಅಟ್ಯಾಕ್ ಬರೋದು, ಅಥವಾ ಆಂಗ್ಸೈಟಿ ಇರೋದು, ಡಿಪ್ರೆಷನ್ ಇರೋದು, ಗರ್ಭಕೋಶದ ಕ್ಯಾನ್ಸರ್ ಬರೋದು ಹೆಚ್ಚಿಗೆ ಸಾಧ್ಯತೆ ಇರ್ತದೆ. ನನ್ನ ಓನ್ ಪೇಷಂಟ್ಸೇ ಇಷ್ಟು ವರ್ಷದ PCOS, ಎಸ್, ಇಟ್ಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು. ಸೊ ಇವರಲ್ಲಿ ಏನಾಗ್ತದೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದು ಹೆಚ್ಚಿಗೆ ಇರೋದ್ರಿಂದ ಶುಗರಿಗೆ ಹೈ ಚಾನ್ಸಸ್ ಇರುತ್ತೆ, BP-ಗೆ ಹೈ ಚಾನ್ಸಸ್ ಇರ್ತದೆ, ಮೇಲ್ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಇರ್ತದೆ, ಅವರ ಲೆವೆಲಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ BP, ಶುಗರ್ ಬರುವ ಸಾಧ್ಯತೆ ಕೂಡ ಹೆಚ್ಚಿಗೆ ಆಗ್ತದೆ.